ಇತ್ತ ಮೈಸೂರಿನ ಕೆಆರ್ ಆಸ್ಪತ್ರೆ ಮುಂದೆ ಕೂಡ ಸಂಬಂಧಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮರಣೋತ್ತರ ಪರೀಕ್ಷೆಗೆ ನಾವು ಒಪ್ಪೋದಿಲ್ಲ ಅನ್ನೋ ರೀತಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಕುಟುಂಬಸ್ಥರ ವಿರೋಧದ ಮಧ್ಯೆಯೂ ಮೃತದೇಹದ ಪಂಚನಾಮೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮೃತದೇಹ ಸಂಪೂರ್ಣ ಪಂಚನಾಮೆ ನಡೆಸಲಿದ್ದಾರೆ ಅಧಿಕಾರಿಗಳು. ದೇಹದ ಒಳಗೆ ಇರಬಹುದಾದ ಗುಂಡು ಸೇರಿ ವೈಜ್ಞಾನಿಕ ಸ್ಕ್ಯಾನಿಂಗ್ ಮಾಡಲಾಗುತ್ತೆ. ಶವಗಾರದ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕುಟುಂಬಸ್ಥರು. ಇನ್ನೇ ಕಾಟಾಚಾರಕ್ಕೆ ಮೈಸೂರಿಗೆ ಚಾಮರಾಜನಗರ ಡಿಸಿ ಬಂದಿದ್ರು ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನ ಕೆಆರ್ ಆಸ್ಪತ್ರೆ ಮುಂದೆಯೂ ಸಂಬಂಧಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕುಟುಂಬಸ್ಥರ ವಿರೋಧದ ಮಧ್ಯೆಯೂ ಮೃತದೇಹದ ಪಂಚನಾಮೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಪ್ರತಿಭಟನೆ ಸ್ವರೂಪ ಮಾತ್ರ ತೀವ್ರ ಆಗ್ತಾ ಇದೆ. ನಮಗ್ ನ್ಯಾಯ ಬೇಕು, ಮರಣೋತ್ತರ ಪರೀಕ್ಷೆಯನ್ನ ಹೇಗ್ ಮಾಡ್ತೀರಾ ನೀವು ಅಂತ ಹೇಳಿ ಪಟ್ಟನ್ನ ಹಿಡಿದು ಕೂತಿದ್ದಾರೆ ಸಂಬಂಧಿಕರು. ಮೈಸೂರಿನ ಕೆಆರ್ ಆಸ್ಪತ್ರೆ ಮುಂದೆ ಮೃತರ ಸಂಬಂಧಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಮಗೆ ನ್ಯಾಯ ಸಿಗೋವರೆಗೂ ಮರಣೋತ್ತರ ಪರೀಕ್ಷೆಗೆ ನಾವು ಒಪ್ಪೋದಿಲ್ಲ, ನ್ಯಾಯ ಬೇಕು, ಸೂಕ್ತ ಕಾರಣವನ್ನ ತಿಳಿಸಿ ಅಂತ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಮೈಸೂರಿನ ಕೆಆರ್ ಆಸ್ಪತ್ರೆ ಮುಂದೆ ಸಂಬಂಧಿಕರಿಂದ ನಡೀತಾ ಇರುವಂತಹ ಪ್ರೊಟೆಸ್ಟ್ ಇದು. ಮೃತದೇಹದ ಸಂಪೂರ್ಣ ಪಂಚನಾಮೆಯನ್ನ ಅಧಿಕಾರಿಗಳು ನಡೆಸಲಿದ್ದಾರೆ. ಹೀಗಾಗಿ ಮೈಸೂರಿನ ಕೆಆರ್ ಆಸ್ಪತ್ರೆ ಮುಂದೆ ಸಂಬಂಧಿಕರು ಪಟ್ಟನ್ನ ಹಿಡಿದು ಕೂತಿದ್ದಾರೆ. ಕುಟುಂಬಸ್ಥರ ವಿರೋಧದ ನಡುವೆಯೂ ಪಂಚನಾಮಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಸ್ಕ್ಯಾನಿಂಗ್ ನಂತರ ಮತ್ತೆ ಶವಾಗಾರಕ್ಕೆ ಮೃತದೇಹಗಳು ಶಿಫ್ಟ್ ಆಗಲಿದೆ. ಮರಣೋತ್ತರ ಪರೀಕ್ಷೆಗೆ ಒಪ್ಪದ ಹಿನ್ನೆಲೆ ಶವಾಗಾರಕ್ಕೆ ಮೃತದೇಹಗಳನ್ನು ಶಿಫ್ಟ್ ಮಾಡಲಾಗಿದೆ. ಅಷ್ಟೇ ಫಸ್ಟ್ ಅರಣ್ಯಾಧಿಕಾರಿಗಳು ಬರಬೇಕು. ಕೇಳ್ಕೊತಾ ಇದ್ದೀನಿ, ದಯಮಾಡಿ ಇಲ್ಲಿ ಅರಣ್ಯ ಅಧಿಕಾರಿಗಳು ಬರಬೇಕು. ಯಾಕೆ ಒಂದು ಹುಲಿ ಸತ್ರ ಅರ್ಧ ಗಂಟೆಯಲ್ಲಿ ಬರ್ತೀರಾ? ಮನುಷ್ಯನಿಗೆ ಬೆಲೆ ಇಲ್ವಾ? ಒಂದು ಹುಲಿ ಚಿಂತೆ ಸತ್ರ 10 ದಿವಸದಲ್ಲಿ ಬರ್ತೀರಾ? ಮನುಷ್ಯ ಸುತ್ತಿದ್ದಾರೆ, ಇವತ್ತು 2 ದಿವಸ ಆಗೈತಾ? ಯಾಕೆ ಬರ್ತಾ ಇಲ್ಲ? ಯಾಕೆ ಬರ್ತಾ ಇಲ್ಲ? ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಕೆಆರ್ ಆಸ್ಪತ್ರೆಯಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಧುಸೂದನ್, ಪ್ರಕರಣ ನಡೆದು 32 ಗಂಟೆ ಆಯ್ತು, ಇದುವರೆಗೂ ಮೃತದೇಹಗಳ ಮರಣೋತ್ತರ ಪರೀಕ್ಷೆ ನಡೆದಿಲ್ಲ. ಆದ್ರೆ ಸಂಬಂಧಿಕರು ಮಾತ್ರ ನಮಗೆ ನ್ಯಾಯ ಸಿಗೋವರೆಗೂ, ಸೂಕ್ತ ಕಾರಣ ಸಿಗೋವರೆಗೂ ನಾವು ಒಪ್ಪಲ್ಲ ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಯಾಕಾಗಿ ಮರಣೋತ್ತರ ಪರೀಕ್ಷೆ ಡಿಲೇ ಆಗ್ತಾ ಇದೆ? ಸಂಬಂಧಿಕರು ಏನ್ ಹೇಳ್ತಾರೆ? ವಿನಿತಾ, ನೀವು ಹೇಳ್ದಾಗನೇ ಕೂಡ ಈಗ 32 ಗಂಟೆಗಳು 33 ಗಂಟೆಗಳ ಹತ್ತತ್ರ ಆಗ್ತಾ ಇದೆ ಈ ಇನ್ಸಿಡೆಂಟ್ ನಡೆದು. ಈ ಮೈಸೂರಿಗೆ ಶವಗಳು ಬಂದು ಕೂಡ ಈಗಾಗಲೇ 28 ಗಂಟೆಗಳು ಕಳೆದಿರ್ತಕ್ಕಂಥದ್ದು. ಇನ್ನಾದರೂ ಕೂಡ ಅವುಗಳ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಮುಖ್ಯವಾದಂಥ ಕಾರಣ ಮೃತರ ಸಂಬಂಧಿಕರು ಮರಣೋತ್ತರ ಪರೀಕ್ಷೆಯ ಆ ಒಂದು ಫಾರ್ಮ್ ಏನಿರುತ್ತೆ ಆ ಫಾರ್ಮ್ಗೆ ಸಹಿ ಆಗ್ತಾ ಇರತಕ್ಕಂಥದ್ದು, ಅದಕ್ಕೆ ಅವರು ಅವಕಾಶವನ್ನು ಕೊಡದೇ ಇರತಕ್ಕಂಥದ್ದು. ನಾವಿಲ್ಲಿ ಗಮನಿಸ್ಬೋದು ಮೈಸೂರಿನ ಕೆಆರ್ ಆಸ್ಪತ್ರೆ ಮುಂಭಾಗದ ದೃಶ್ಯಾವಳಿಗಳನ್ನು ಕೂಡ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರಿದ್ದಾರೆ, ತಾಲೂಕು ತಹಶೀಲ್ದಾರ್ಗಳು ಇದ್ದಾರೆ, 3 ತಾಲೂಕಿನಿಂದ ಬಂದಿರತಕ್ಕಂಥವ್ರು. ಆದರೆ ಇನ್ನಾದರೂ ಕೂಡ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. 3 ಮೃತದೇಹಗಳೇನಿವೆ, 3 ಮೃತದೇಹಗಳಿಗೂ ಕೂಡ 3 ಜನ ದಂಡಾಧಿಕಾರಿಗಳನ್ನು ನೇಮಕ ಮಾಡಿರ್ತಕ್ಕಂಥದ್ದು. ಒಂದೊಂದು ಮೃತದೇಹವನ್ನು ಕೂಡ ಒಬ್ಬೊಬ್ಬರು ತಹಶೀಲ್ದಾರ್ ಅವರು ಪಂಚನಾಮೆಯನ್ನು ಮಾಡ್ತಾರೆ. ಆರಂಭದಲ್ಲಿ ಮಾಡುವಂಥ ಪಂಚನಾಮೆ ಏನಿರುತ್ತೆ ಅದು ಶವಾಗಾರದಲ್ಲಿರ್ತಕ್ಕಂಥ ಶವಗಳ ಬಳಿಗೆ ಹೋಗಿ ಅಲ್ಲಿ ಇರ್ತಕ್ಕಂತಹ ಶವಗಳ ಪರಿಸ್ಥಿತಿಯನ್ನು, ಅಂದರೆ ಗುಂಡು ತಗುಲಿರ್ತಕ್ಕಂಥ ಜಾಗಗಳು, ದೇಹದ ಒಳಭಾಗದಲ್ಲಿ ಗುಂಡುಗಳಿದೆಯಾ, ಇದೆಲ್ಲವನ್ನೂ ಕೂಡ ಮೊದಲಿಗೆ ಅವರು ಕಣ್ಣಾರೆ ನೋಡಿ
ಅಲ್ಲಿ ಒಂದು ಫಾರ್ಮನ್ನು ರೆಡಿ ಮಾಡ್ಕೊಳ್ಳಾಗತ್ತೆ. ಅದಾದ ನಂತರದಲ್ಲಿ ಅವುಗಳನ್ನು ಸ್ಕ್ಯಾನಿಂಗಿಗೆ ಕಳಿಸುವಂಥದ್ದು. ಯಾಕಂದರೆ ಇದು ಸೂಕ್ಷ್ಮವಾದ ಕೇಸ್ ಆಗಿರೋ ಕಾರಣಕ್ಕಾಗಿ, ಗುಂಡುಗಳು ಬಿದ್ದಿರೋ ಕಾರಣಕ್ಕಾಗಿ ದೇಹದ ಯಾವ ಯಾವ ಜಾಗಗಳಿಗೆ ಗುಂಡು ಬಿದ್ದಿದೆ, ಅದು ಮತ್ತು ಯಾವ ಮಾರ್ಗದಲ್ಲಿ ಸಂಚಾರ ಆಗಿದೆ ಅನ್ನುವಂಥದ್ದು, ದೇಹದ ಒಳಭಾಗದಲ್ಲಿ ಏನಾದರೂ ಗುಂಡುಗಳು ಉಳಿದಿದೆ, ಇದೆಲ್ಲವನ್ನೂ ಕೂಡ ಎಕ್ಸ್ರೇ ಮೂಲಕವಾಗಿ ಸ್ಕ್ಯಾನ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಿವರೆಗೂ ಕೂಡ 2 ಮೃತದೇಹಗಳಿಗೆ ಇಂಥದ್ದೊಂದು ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು. ಒಂದು ಮೃತದೇಹವನ್ನು ಪಂಚನಾಮೆ ಮುಗಿಸಿ ನಂತರದಲ್ಲಿ ಸ್ಕ್ಯಾನಿಂಗ್ಗೆ ಕೂಡ ಕರ್ಕೊಂಡು ಹೋಗಿದ್ದಾರೆ. ನೀವು ಸ್ಥಳದಲ್ಲಿ ಗಮನಿಸ್ಬೋದು, ಚಾಮರಾಜನಗರದ ತಹಶೀಲ್ದಾರ್ ಕೂಡ ಇರ್ತಕ್ಕಂಥದ್ದು ಗಿರಿಜಾ ಅವರು. ಅದೇ ರೀತಿಯಾಗಿ ಯಳಂದೂರು ಮತ್ತು ಕೊಳ್ಳೇಗಾಲ ಭಾಗದ ತಹಶೀಲ್ದಾರ್ಗಳನ್ನು ಕೂಡ ನೇಮಕ ಮಾಡಲಾಗಿದೆ. ಇಲ್ಲಿ 2 ಮೃತದೇಹಗಳಿಗೆ ಸಂಬಂಧಪಟ್ಟಂತೆ ಸಂಬಂಧಿಕರು ಬಂದಿರತಕ್ಕಂಥದ್ದು. ಈಗ ಅವರ ಸಹಿ ಆದ ನಂತರದಲ್ಲಿ ಪಂಚನಾಮೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇನ್ನುಳಿದಂತೆ ಎಲ್ಲರೂ ಕೂಡ ಇಲ್ಲಿ ಕುಳಿತಿದ್ದಾರೆ. ಒಂದು ಪಂಚನಾಮೆ ಆಗಿದೆ, ಬಾಡಿ ಸ್ಕ್ಯಾನ್ ಮಾಡುವಂಥ ಕೆಲಸಗಳು ಆಗಿದೆ. ಆದರೆ ಉಳಿದಂತೆ ಮರಣೋತ್ತರ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಯಾವ ಪ್ರಕ್ರಿಯೆಗಳು ಕೂಡ ಆಗ್ತಾ ಇಲ್ಲ. ಈಗ ಮತ್ತೊಂದು ಮೃತದೇಹ ಏನು ಸ್ಕ್ಯಾನಿಂಗಿಗೆ ಹೋಗಿತ್ತು, ಆ ಒಂದು ಮೃತದೇಹ ಮತ್ತೆ ವಾಪಸ್ಸು ಮಾರ್ಚರಿಗೆ ಬರ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳನ್ನು, ಲೈವ್ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇರ್ತಕ್ಕಂಥದ್ದು. ಇದಾದ ನಂತರದಲ್ಲಿ ಏನು ಮೃತರ ಸಂಬಂಧಿಕರಿರ್ತಾರೆ ಅವರು ಆ ಒಂದು ಫಾರ್ಮ್ಗೆ ಸಹಿ ಹಾಕಬೇಕು. ಅವರ ಸಮ್ಮುಖದಲ್ಲೇ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಆದರೆ ಇನ್ನೂ ಕೂಡ ಅಂಥದ್ದೊಂದು ಪ್ರಕ್ರಿಯೆ ಇವತ್ತು ಈಗಲೇ ನಡೆಯುತ್ತಾ ಅನ್ನೋ ಒಂದು ಅನುಮಾನಗಳು ಕೂಡ ಕಾಡ್ತಾ ಇದೆ. ಯಾಕಂತೇಳಿದ್ರೆ ಆ ಸಂಬಂಧಿಕರು ಏನಿದ್ದಾರೆ, ಸಂಬಂಧಿಕರು ಒಂದು ವಾದವನ್ನು ನೇರವಾಗಿ ಮಾಡ್ತಾ ಇರ್ತಕ್ಕಂಥದ್ದು, ಇಂಥ ಒಂದು ದೊಡ್ಡ ಘೋರ ಇನ್ಸಿಡೆಂಟ್ ಆಗಿದೆ, ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ ಯಾವೊಬ್ಬ ಅಧಿಕಾರಿಯೂ ಕೂಡ ಇಲ್ಲಿವರೆಗೆ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಕಾಡು ಪ್ರಾಣಿಗಳನ್ನಾದರೂ ಕೂಡ ಕೊಲ್ಲುವಂಥ ಸಂದರ್ಭದಲ್ಲಿ ಅದಕ್ಕೆ ಲೆಕ್ಕಾಚಾರಗಳಿರ್ತವೆ. ಆದರೆ ನಮ್ಮವರ ಈ ಒಂದು ಸಾವುಗಳೇನಾಗಿದೆ, ಅವುಗಳಿಗೆ ಯಾವುದೇ ರೀತಿಯಾದ ಲೆಕ್ಕಾಚಾರಗಳೇ ಸಿಗ್ತಾ ಇಲ್ಲ. ಯಾರು ಕೂಡ ಸ್ಪಷ್ಟವಾದಂಥ ಕಾರಣಗಳನ್ನ ಕೊಡ್ತಾ ಇಲ್ಲ. ಹಾಗಾಗಿಯೇ ಕೂಡ ಕಾರಣಗಳು ಸ್ಪಷ್ಟ ಆಗೋವರೆಗೂ ಕೂಡ ಮರಣೋತ್ತರ ಪರೀಕ್ಷೆಗೆ ನಾವು ಅವಕಾಶವನ್ನು ಮಾಡೋದಿಲ್ಲ ಅಂತೇಳಿ ಪಟ್ಟನ್ನು ನಡೆದಿರ್ತಕ್ಕಂಥದ್ದು. ಈ ಕಾರಣಕ್ಕಾಗಿ ಅವರ ಮರಣೋತ್ತರ ಪರೀಕ್ಷೆ ಆಗ್ತಾ ಇಲ್ಲ. ಜೊತೆಗೆ ಸರ್ಕಾರ ಈ ಒಂದು ಇನ್ಸಿಡೆಂಟನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತಿಲ್ವೋ ಏನೋ ಗೊತ್ತಿಲ್ಲ. ಅವರು ಒಂದು ರೀತಿಯಲ್ಲಿ ಚಾಮರಾಜನಗರ ಜಿಲ್ಲಾಡಳಿತ ಡಿಲೇ ಮಾಡುವಂಥ ಪ್ರಕ್ರಿಯೆಗೆ ಮುಂದಾಗಿದೆ ಅಂತಲೇ ಕೂಡ ಹೇಳ್ಬೋದು. 33 ಗಂಟೆಗಳಾದ್ರೂ ಕೂಡ ಕಾಟಾಚಾರಕ್ಕೆ ಇಲ್ಲಿ ಬಂದಂಥವ್ರು, ನಿನ್ನೆ ಬಂದಂತಹ ಏನು ಜಿಲ್ಲಾಧಿಕಾರಿ ಇರ್ಬೋದು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಅದಾದ ನಂತರದಲ್ಲಿ ಇಷ್ಟೆಲ್ಲ ಗಲಾಟೆಗಳು ಈ ಒಂದು ಸ್ಥಳದಲ್ಲಿ ಆಗ್ತಾ ಇದ್ರು ಕೂಡ ಯಾವುದೇ ಅಧಿಕಾರಿಗಳು ಇಲ್ಲಿವರೆಗೂ ಭೇಟಿ ಕೊಡ್ತಾ ಇಲ್ಲ. ಇಲ್ಲಿ ಇರ್ತಕ್ಕಂಥ ಸಂಬಂಧಿಕರನ್ನ ಮನವೊಲಿಸುವಂಥದ್ದಾಗಲಿ, ಅವ್ರನ್ನ ಮನವೊಲಿಸಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಿಸೋದಾಗಲಿ ಅಂಥದ್ದೊಂದು ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಬಹುಶಃ ಇದೆಲ್ಲ ಕಾರಣಗಳಿಂದಾಗಲಿ ಕೂಡ ಇವತ್ತು ಇಷ್ಟು ಹೊತ್ತಾದ್ರೂ ಕೂಡ ಮರಣೋತ್ತರ ಪರೀಕ್ಷೆ ಆಗದೆ ಶವಾಗಾರದಲ್ಲೇ ಶವಗಳು ಉಳಿಯುವಂಥ ಪರಿಸ್ಥಿತಿ ಎದುರಾಗಿದೆ. ನಯನ, ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.